ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ 58ನೇ ಜನ್ಮದಿನವನ್ನು ನಗರದಲ್ಲಿ ಇಂದು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ನಗರ ದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಅವರ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ PSV ದರ್ಗಾದಲ್ಲಿ ಪ್ರಾರ್ಥನೆ ಮತ್ತು ಹಳೆ ಬಸ್ ನಿಲ್ದಾಣದಲ್ಲಿ ಡಿ.ಕೆ. ಸುರೇಶ್ ಎಂಬ ಅಕ್ಷರ ಮಾಲೆಯುಳ್ಳ ಕೇಕನ್ನು ಕತ್ತರಿಸಿ ಸಂಭ್ರಮಿಸಲಾಯಿತು. ಇದೇ ಸಂದರ್ಭದಲ್ಲಿ ರೈತರಿಗೆ ಉಚಿತ ತೆಂಗಿನ ಸಸಿ ಹಾಗೂ ಹಿರಿಯ ನಾಗರಿಕೆ ಬೆಡ್ಶೀಟ್ ಮತ್ತು ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಬೆಡ್ಶೀಟ್ ಮತ್ತು ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು. ಸನ್ಮಾನ್ಯ ಡಿ.ಕೆ. ಸುರೇಶ್ ಅವರು ಒಬ್ಬ ಕ್ರಿಯಾಶೀಲ ಸಂಸದರಾಗಿ ಜೊತೆಗೆ ಎಲ್ಲ ಜಾತಿಯ ಎಲ್ಲ ವರ್ಗದ ಪರವಾಗಿ ಕೆಲಸ ಮಾಡಬೇಕು, ಸಂಸದರಾಗಿ ಕೆಲಸ ಹೇಗ್ ಮಾಡಬಹುದು ಅಂತೇಳಿ ಈ ರಾಜ್ಯಕ್ಕೆ ಒಂದು ಮಾದರಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ಅದರಿಂದ ಅವರ ಸೇವೆ ಈ ನಮ್ಮ ಕ್ಷೇತ್ರಕ್ಕೆ ಅಲ್ಲದೆ ಕೂಡ ಈ ರಾಜ್ಯಕ್ಕೂ ಕೂಡ ಅನಿವಾರ್ಯ ಇದೆ. ಮುಂದಿನ ದಿನಗಳಲ್ಲಿ ಆ ಭಗವಂತ ರಾಜ್ಯದಲ್ಲಿ ಎಲ್ಲರೂ ಕೂಡ ನೆನೆಸ್ಕೊಳ್ಳುವಂತ ಕೆಲಸವನ್ನ ಮಾಡುವಂತ ಶಕ್ತಿಯನ್ನ ಆರೋಗ್ಯವನ್ನ ಕೊಟ್ಟು ಭಗವಂತ ಕಾಪಾಡಲಿ ಅಂತೇಳಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯನ ಹೇಳ್ತಾ ಇದ್ದೀವಿ. ಪ್ರಾರ್ಥನೆಗಳನ್ನು ಸಲ್ಲಿಸಿ ಈ ಒಂದು ಕೇಕ್ ಕತ್ತರಿಸೋದ್ರ ಮುಖಾಂತರ, ತೆಂಗಿನ ಸಸಿಗಳನ್ನ ರೈತರಿಗೆ ಕೊಡೋದ್ರ ಮುಖಾಂತರ, ಹಿರಿಯ ನಾಗರಿಕರಿಗೆ ಬೆಡ್ಶೀಟ್ ಕೊಡೋದ್ರ ಮುಖಾಂತರ, ಜಿಲ್ಲಾಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ಕೊಡೋದ್ರ ಮುಖಾಂತರ ಬಹಳ ಅರ್ಥಪೂರ್ಣವಾಗಿ ಡಿ.ಕೆ. ಸುರೇಶ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಹಾಗೇನೆ ಈ ನಮ್ಮ ರಾಮನಗರದ ಎಲ್ಲಾ ಕಾಂಗ್ರೆಸ್ ಮುಖಂಡರುಗಳು ಕೂಡ ಡಿ.ಕೆ. ಸುರೇಶ್ ಅವರು ಕಷ್ಟದಲ್ಲಿದ್ರು ಕೂಡ ಅವ್ರ ಜೊತೆ ಇರ್ತೀವಿ, ಸುಖದಲ್ಲಿದ್ರು ಕೂಡ ಅವ್ರ ಜೊತೆ ಇರ್ತೀವಿ, ಅವ್ರ ಕಷ್ಟನೂ ಕೂಡ ಹಂಚ್ಕೋತೀವಿ, ಅವ್ರ ಸುಖನೂ ಕೂಡ ಹಂಚ್ಕೋತೀವಿ. ನಾವ್ ಯಾವಾಗ್ಲೂ ಅವ್ರ ಬೆಂಬಲವಾಗಿ ನಿಂತಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಕ್ರಿಯಾಶೀಲ ನಾಯಕರಾಗಿರ್ತಕ್ಕಂತಹ ನಮ್ಮ ಸುರೇಶನ ಸಾಮಾನ್ಯವಾಗಿ ಜನ ನಾಯಕ ಅನ್ನಿಸ್ಕೊಳ್ಳೋದಕ್ಕಿಂತ ಜನ ಸೇವಕ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಹುಟ್ಟುಹಬ್ಬ. ಅವರ ಉಪಸ್ಥಿತಿ ಇಲ್ಲದೆ ಇರ್ಬೋದು, ಆದ್ರೆ ಅವರು ನಮ್ಮ ಒಟ್ಟಿಗೆ ಸದಾಕಾಲ ಇರ್ತಾರೆ. ಸದಾ ಕ್ರಿಯಾಶೀಲರಾಗಿರ್ತಕ್ಕಂತಹ ಡಿ.ಕೆ. ಸುರೇಶಣ್ಣನವರು ತಮ್ಮ ಒಂದು ಸೇವೆಯನ್ನ ಸಂಪೂರ್ಣವಾಗಿ ಹಗಲಿರುಳು ರಾಮನಗರ ಜಿಲ್ಲೆಗೆ ಮತ್ತೆ ಎಲ್ಲ ತನ್ನ ಕ್ಷೇತ್ರ ಏನಿದೆ, ತಾನು ಪದವಿಯಲ್ಲಿ ಇರಲಿ ಇಲ್ಲದೆ ಇರಲಿ ಜನರ ಸೇವೆಗೆ ಸದಾಕಾಲ ಸಿದ್ಧನಾಗಿ ನಿಂತಿರ್ತೇನೆ ಅಂತಕ್ಕಂತಹದನ್ನ ಪ್ರತಿನಿತ್ಯವೂ ಕೂಡ ನಾವು ನೋಡುವ ರೀತಿಯಲ್ಲಿ ಒಂದು ಮಾದರಿ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿ. ಅವರಿಗೆ ಭಗವಂತ ಆಯುಷ್, ಆರೋಗ್ಯ, ಭಾಗ್ಯ ಎಲ್ಲ ಒಂದು ಶಕ್ತಿಯನ್ನ ತುಂಬಿ ಈ ರಾಮನಗರ ಜಿಲ್ಲೆ ಏನಿದೆ ಇದನ್ನ ಇನ್ನೂ ಅಭಿವೃದ್ಧಿ ಮಾಡುವಲ್ಲಿ ಅವರ ಒಂದು ಸಹಕಾರವನ್ನ ಕೊಡ್ಲಿ, ಮತ್ತೆ ಅವರಿಗೆ ಸದಾಕಾಲ ಸಂತೋಷವಾಗಿ ಇರಲಿ ಅಂತಕ್ಕಂತಹ ಅದನ್ನ ಚಾಮುಂಡೇಶ್ವರಿ ದೇವಿ ಹತ್ರ ನಾವೆಲ್ಲ ಪ್ರಾರ್ಥನೆ ಮಾಡಿ ಇವತ್ತು ಸನ್ಮಾನ್ಯ ಡಿ.ಕೆ. ಸುರೇಶ್ ಅವರು ಈ ರಾಜ್ಯ ಮಿಚ್ಚಂತ ಅಪರೂಪದ ವ್ಯಕ್ತಿ. ಯಾಕೆಂದ್ರೆ ಅಧಿಕಾರ ಇದ್ರೆ ಏನ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟವರು. ಇಡೀ ರಾಜ್ಯದ 28 ಸಂಸದರ ಪೈಕಿ ಯಾರು ಕೂಡ 1% ಕೂಡ ಕೆಲಸ ಮಾಡಕ್ಕಾಗಲಿಲ್ಲ. ಅದು ಯಾವ ಊರು ಹೋದ್ರು ಡಿ.ಕೆ. ಸುರೇಶ್ ಆ ಕೆಲಸ ಮಾಡಿದ್ದಾರೆ, ಈ ಕೆಲಸ ಪ್ರತಿ ಊರಲ್ಲೂ ಕೂಡ ಅವರು ಒಂದು ಗುರುತು ಬಿಟ್ಟಿದ್ದಾರೆ. ಹಾಗಾಗಿ ನಾವು ರಾಜಕಾರಣಿಗಳು ಏನು ಅನ್ಕೊಂಡಿದ್ವು ಅವರೆಲ್ಲ ಮಾದರಿ. ಯಾಕೆ ಮಾದರಿ ಅಂತಂದ್ರೆ ನಮ್ಗಿನ್ನು ಇಲಾಖೆ ಬಗ್ಗೆ ಏನೇನು ಗೊತ್ತಿಲ್ಲ, ಆದ್ರೆ ಎಲ್ಲಾ ಇಲಾಖೆ ತಿಳ್ಕೊಂಡು KDP ಸಭೆ ಇರ್ಬೋದು, ಅಧಿಕಾರಿಗಳ ಸಭೆ ಇರ್ಬೋದು, ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಅಂದ್ರೆ ಒಬ್ಬ ಜನಪ್ರತಿನಿಧಿ ಏನ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಮಾದರಿಯಾಗಿ ತೋರಿಸ್ಕೊಟ್ಟಿದೆ. ಅವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ, ಆರೋಗ್ಯ ಆಯುಷ್ಯ ಕೊಡ್ಲಿ ಅಂತೇಳಿ ಚಾಮುಂಡೇಶ್ವರಿ. ಕರ್ನಾಟಕ ರಾಜ್ಯ ಕಂಡಂತ ಧೀಮಂತ ನಾಯಕ, ಲೋಕಸಭಾ ಸದಸ್ಯರಾದಂಥ ಡಿ.ಕೆ. ಸುರೇಶ್ ಅವರಿಗೆ ರಾಮನಗರ ಜನತೆ ಮೂಲಕ ಇವತ್ತು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಿದ್ದೇನೆ. ದೇವರು ಅವರಿಗೆ ಒಳ್ಳೆ ಆರೋಗ್ಯ ಆಯುಸ್ಸು ಕೊಟ್ಟು ಇನ್ನೂ ಉನ್ನತ ಅಧಿಕಾರ ಕೊಟ್ಟು ಆಶೀರ್ವಾದ ಮಾಡಲಿ ಅಂತ ಕೇಳ್ಬೋದು. ಧನ್ಯವಾದ. ಜನಪ್ರಿಯ ನಾಯಕರು, ಯುವಕರ ಕಣ್ಮಣಿ, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಡಿ.ಕೆ. ಸುರೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷ್ಯ, ಆರೋಗ್ಯ, ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ರಾಮನಗರ ಜಿಲ್ಲೆಯ ಜನತೆಯ ಪರವಾಗಿ ಮತ್ತು ಈ ರಾಜ್ಯದ ಜನತೆ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಮ್ಮ ನೆಚ್ಚಿನ ಮಾಜಿ ಸಂಸತ್ ಸದಸ್ಯರಾದಂಥ ಡಿ.ಕೆ. ಸುರೇಶ್ ಅವರ 58ನೇ ಹುಟ್ಟುಹಬ್ಬವನ್ನು ಇವತ್ತು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಸುಮಾರು 3 ಬಾರಿ ಲೋಕಸಭಾ ಸದಸ್ಯರಾಗಿ ಈ ಭಾಗದ
ಜನರ ಸೇವೆಯನ್ನು ಮಾಡಿದಂಥ ಡಿ ಕೆ ಸುರೇಶ್ ಅವರು ಈ ಸಂದರ್ಭದಲ್ಲಿ ಅವರಿಗೆ ಒಂದು ಬಾರಿ ದುರದೃಷ್ಟವಶಾತ್ ಇವತ್ತು ನಮ್ಮ ಲೋಕಸಭಾ ಸದಸ್ಯರಾಗಿ ಅವಕಾಶ ಸಲ್ಲಿಸುವಂತ ಅವಕಾಶ ಸಿಗಲಿಲ್ಲ ಈ ಬಾರಿ. ಆದರೆ ಅವರು ಮಾಡಿರ್ತಕ್ಕಂಥ ಕಾರ್ಯಗಳು, ಅವರು ಇಡೀ ಕ್ಷೇತ್ರದುದ್ದಕ್ಕೂ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಅವ್ರನ್ನ ಎಲ್ಲೋದ್ರೂ ಕೂಡ ಡಿ ಕೆ ಸುರೇಶ್ ಅವರ ಒಂದು ಕಾರ್ಯವೈಖರಿಯನ್ನ ಎತ್ತಿ ತೋರಿಸ್ತಾರೆ. ಹಾಗಾಗಿ ಈ ಸಮಾಜಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸಲ್ಲಿಸತಕ್ಕಂಥ ಅವಿರತ ಸೇವೆಯನ್ನ ಮುಂದುವರಿಸಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ, ಈ ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತ್ತು ಅವರು ಕೈಗೊಂಡಿರ್ತಕ್ಕಂಥ ಅನೇಕ ಜನಪರ ಕೆಲಸಗಳನ್ನ ಈಗಲೂ ಕೂಡ ಹಳ್ಳಿಗಳಲ್ಲಿ, ನಗರಗಳಲ್ಲಿ ಶ್ಲಾಘನೆ ಮಾಡ್ತಾರೆ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ವಂದನೆಗಳನ್ನು.